ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಏನು 2026 ಇವತ್ತು ಕೆಮಿಸ್ಟ್ರಿ ಬೋರ್ಡ್ ಎಕ್ಸಾಮ್ ಆಯಿತು. ಸೊ ಅದರದ್ದು MCQ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಹಾಗೆ ಕ್ವಶನ್ ಪೇಪರ್ ಹೇಗಿತ್ತು ಅನ್ನೋದನ್ನ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. MCQದು ಫಸ್ಟ್ ಆನ್ಸರ್ ಹೇಳ್ತಾ ಹೋಗ್ತೀನಿ ನೋಡಿ. ಸೊ ಕ್ವಶನ್ ಪೇಪರ್ ಈಸಿ ಇತ್ತು. ನಾನೇನು ನಿಮಗೆ MCQ 3 ಮಾಡಲ್ ಪೇಪರ್ ಎಲ್ಲ ಮಾಡಿದ್ದು, ನ್ಯೂಮರಿಕಲ್ಸ್ ಎಲ್ಲ ಆಲ್ಮೋಸ್ಟ್ ಅದರಿಂದನೇ ಬಂದಿದೆ. ಸೊ ನನ್ನ ವೀಡಿಯೋಸ್ ಯಾರ್ಯಾರು ನೋಡಿದ್ರು ಅವರೆಲ್ಲ ಆಲ್ಮೋಸ್ಟ್ ತುಂಬ ಸ್ಕೋರ್ ಮಾಡ್ಬೋದಿತ್ತು ಈ ಪೇಪರಲ್ಲಿ. ಲೆಟ್ಸ್ ಸಿ. ಫಸ್ಟ್ ಕ್ವಶನ್ನು ಇದು ಅಷ್ಟೇ ರಿಪೀಟ್ ಆಗಿದೆ, 3 ಮಾಡಲ್ ಪೇಪರಲ್ಲೇ ಇತ್ತು. ದ ಮೇಜರ್ ಪ್ರಾಡಕ್ಟ್ ಫಾರ್ಮ್ಡ್ ಇನ್ ದ ಫಾಲೋವಿಂಗ್ ರಿಯಾಕ್ಷನ್. ಬೀಟಾ ಎಲಿಮಿನೇಷನ್ನು ಇದು ನಾನು ನೇಮಿಂಗ್ ರಿಯಾಕ್ಷನಲ್ಲೂ ಕೂಡ ಹೇಳ್ಕೊಟ್ಟಿದೆ, ಇದೇ ಎಕ್ಸಾಂಪಲ್ ತೊಗೊಂಡು. ಆಲ್ಕೋಹಾಲಿಕ್ KOH ಹಾಕಿದಾಗ ಏನಾಗುತ್ತೆ ನಿಮಗೆ BR ಎಲಿಮಿನೇಟ್ ಆಗುತ್ತೆ ಅಲ್ವಾ. ಇದು ಆಲ್ಫಾ, ದಿಸ್ ಇಸ್ ಬೀಟಾ, ದಿಸ್ ಇಸ್ ಆಲ್ಸೋ ಬೀಟಾ 1 ಅಂದ್ಕೊಂಡ್ರೆ ಒಂದ್ಸಲ ಇಲ್ಲಿ ಡಬಲ್ ಬಾಂಡ್ ಬರುತ್ತೆ, ಇನ್ನೊಂದ್ಸಲ ಆಲ್ಫಾ ಆ್ಯಂಡ್ ಬೀಟಾ 2 ಮಧ್ಯೆ ಡಬಲ್ ಬಾಂಡ್ ಬರುತ್ತೆ. ಬಟ್ ಮೇಜರ್ 2 ಪ್ರಾಡಕ್ಟ್ ಬರುತ್ತೆ ಅಲ್ವಾ. CH3 CH ಡಬಲ್ ಬಾಂಡ್, CH3 1 ಬರುತ್ತೆ, ಇನ್ನೊಂದು CH3 CH2 CH ಡಬಲ್ ಬಾಂಡ್ CH3 ಬರುತ್ತೆ. ಬಟ್ ಅವ್ರು ಕೇಳ್ತಾ ಇರೋದು ಮೇಜರ್ ಪ್ರಾಡಕ್ಟ್. ನಾನು ಹೇಳ್ಕೊಟ್ಟಿದ್ದೆ ಮೇಜರ್ ಪ್ರಾಡಕ್ಟ್ ಅಂದರೆ ಏನಾಗಬೇಕು, ಡಬಲ್ ಬಾಂಡು ಟರ್ಮಿನಲ್ ಇರಬಾರ್ದು, ಮಿಡಲ್ ಇರಬೇಕು. ಸೊ ಇದೇನಾಗುತ್ತೆ 2 ಬ್ಯೂಟೀನ್ ಆಗುತ್ತೆ. ಇದು ಮೇಜರ್ ಪ್ರಾಡಕ್ಟ್ ಆಗಿರುತ್ತೆ, ಅದರಿಂದ 2 ಬ್ಯೂಟೀನ್ ಇಸ್ ದ ಕರೆಕ್ಟ್ ಆನ್ಸರ್. ಇನ್ನು ಇದು ಡೈರೆಕ್ಟ್ ಕ್ವಶನ್ನು, ಹೆನ್ರೀಸ್ ಲಾದ ಅಪ್ಲಿಕೇಶನ್ಸ್ ಮೇಲೆ. ದ ಪರ್ಸೆಂಟೇಜ್ ಆಫ್ ಹೀಲಿಯಮ್ ಫಿಲ್ಡ್ ಇನ್ ದ ಟ್ಯಾಂಕ್ ಯೂಸ್ ಬೈ ದ ಸ್ಕೂಬಾ ಡೈವರ್ಸ್ ಮೇಲೆ ಯೂಸ್ ಮಾಡುವಂಥ ಸಿಲಿಂಡ್ರಲ್ಲಿ ಹೀಲಿಯಮ್ ಮಿಕ್ಸ್ ಮಾಡ್ತೀವಲ್ಲ, ಎಷ್ಟು ಪರ್ಸೆಂಟೇಜ್ ಅಂತ ಕೇಳ್ತಾ ಇದ್ದಾರೆ. 11.7% ಇರುತ್ತೆ. ಇನ್ನೊಂದು ಇದು ಅಷ್ಟೇ ರಿಪೀಟೆಡ್ ಕ್ವಶನ್ನು, ಮಾಡಲ್ ಕ್ವಶನ್ ಪೇಪರ್ಲಿತ್ತು. ದ ಕಾಮನ್ ಆಕ್ಸಿಡೇಷನ್ ಸ್ಟೇಟ್ ಶೋನ್ ಬೈ ದ ಎಲಿಮೆಂಟ್ ವಿತ್ ಅಟಾಮಿಕ್ ನಂಬರ್ 21 ಅಂತ ಹೇಳಿದ್ರೆ ಇದು ಸ್ಕ್ಯಾಂಡಿಯಮ್ಗೆ ಒಂದೇ ಕಾಮನ್ ಆಕ್ಸಿಡೇಷನ್ ಸ್ಟೇಟ್ ಬರೋದು, ದಟ್ ಈಸ್ +3. ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ ಇಲ್ಲ ಅದಕ್ಕೆ. ಇನ್ ದ ಮೇನ್ ನ್ಯಾಚುರಲ್ ಸೋರ್ಸ್ ಆಫ್ ಅಸಿಟಿಕ್ ಆ್ಯಸಿಡು ವಿನೇಗರ್. ಅಸಿಟಿಕ್ ಆ್ಯಸಿಡ್ದು ಡೈರೆಕ್ಟ್ ಕ್ವಶನ್ನು, ಇದು ಅಷ್ಟೇ ನಿಮ್ಮ ಮಾಡಲ್ ಪೇಪರ್ಲಿತ್ತು ಕ್ವಶನ್ನು 5th one. ಅಸಿಟೈಲೇಷನ್ ಆಫ್ ಸ್ಯಾಲಿಸಿಲಿಕ್ ಆ್ಯಸಿಡ್ ಪ್ರೊಡ್ಯೂಸಸ್ ಎ ಕಾಂಪೌಂಡ್ ವಿಚ್ ಹ್ಯಾಸ್ ಆ್ಯಂಟಿ ಇನ್ಫ್ಲಮೇಟ್ರಿ ಆ್ಯಂಡ್ ಆ್ಯಂಟಿಪೈರೆಟಿಕ್ ಪ್ರಾಪರ್ಟಿ. ಅಂದರೆ ಸ್ಯಾಲಿಸಿಲಿಕ್ ಆ್ಯಸಿಡ್ಗೆ ನೀವು ಅಸಿಟೈಲೇಷನ್ ಮಾಡಿದ್ರೆ ಏನು ಪ್ರಾಡಕ್ಟ್ ಬರುತ್ತೆ ಅಂತ, ಆಸ್ಪ್ರಿನ್ ಬರುತ್ತೆ. ಇದು ಅಷ್ಟೇ ಮಾಡಲ್ ಪೇಪರ್ಲಿದೆ. ಮೋಸ್ಟ್ ಆಫ್ ದ ಕ್ವಶನ್ಸ್ ಮಾಡಲ್ ಪೇಪರ್ಲಿಂದನೇ ತೆಗೆದಿದ್ದಾರೆ 3ರಿಂದ. ಇನ್ನು ಪ್ಯಾರಾಹೈಡ್ರಾಕ್ಸಿ ಅಜೋಬೆನ್ಸಿನ್ ಇಸ್ ಫಾರ್ಮ್ ಬೈ ದ ರಿಯಾಕ್ಷನ್ ಆಫ್ ಬೆನ್ಸಿನ್ ಡಯಾಸಿನಿಯಮ್ ಕ್ಲೋರೈಡ್ ವಿತ್ ಫೀನಾಲ್. ಇದು ಯಾವ ರಿಯಾಕ್ಷನ್ಗೆ ಎಕ್ಸಾಂಪಲ್ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಗೆ ಅದು ಎಕ್ಸಾಂಪಲ್ ಆಗುತ್ತೆ. ಇನ್ನು ಡಾಕ್ಟರ್ ಅಡ್ವೈಸ್ 50 years ಇದು ಇತ್ತು ಅಲ್ವ ಮಾಡಲ್ ಪೇಪರಲ್ಲಿ. ಅವ್ರಿಗೆ ಅಡ್ವೈಸ್ ಮಾಡ್ತಾರೆ ಸನ್ಲೈಟ್ಗೆ ಎಕ್ಸ್ಪೋಸ್ ಆಗಬೇಕು, ಫಿಶ್ ಮತ್ತು ಎಗ್ ಯೋಕನ್ನು ತಿನ್ನಬೇಕು ಅಂತೇಳಿ ಅಡ್ವೈಸ್ ಮಾಡ್ತಾಯಿದ್ದಾರೆ. ಅವ್ರು ಯಾವ ಡಿಫಿಷಿಯನ್ಸಿ ಆಗಿರೋದ್ರಿಂದ ಈ ಅಡ್ವೈಸನ್ನು ಕೊಡ್ತಾ ಇದ್ದಾರೆ ಅಂತ ಕೇಳಿದ್ರೆ ವಿಟಮಿನ್ D. ಓಕೆ. 8th one ನೋಡಿ, ಇದು ಕ್ವಶನ್ನು ನಿಮಗೆ ಮಾಡಲ್ ಪೇಪರ್ಸಲ್ಲಿಲ್ಲ, ಹೊಸ ಕ್ವಶನ್ ಇದೊಂದು. ಎಲ್ಲ ಎಕ್ಸಾಕ್ಟಾಗಿ ಎಲ್ಲ 100% ಇದೆ ಅಂತ ಹೇಳೋಕ್ಕಾಗಲ್ಲ. 80% ನಿಮಗೆ ಮಾಡಲ್ ಪೇಪರ್ಸಿಂದ ಕ್ವಶನ್ಸು MCQನಲ್ಲಿ ಸಿಗ್ತಾ ಹೋಗ್ತದೆ. ಬಟ್ ಈ ಕ್ವಶನ್ ಇರಲಿಲ್ಲ 8th one. ಬಟ್ ಕೆಮಿಕಲ್ ಕೈನೆಟಿಕ್ಸ್ ಇದೆ. ಇಫ್ ಯು ನೋ ದ ಡಿಫ್ರೆನ್ಸಸ್ಸು ಆ ಚಾಪ್ಟರ್ ಓದಿದ್ರೆ ಈಸಿಯಾಗಿ ಆನ್ಸರ್ ಮಾಡ್ಬೋದು, ಏನಂತ ಡಿಫಿಕಲ್ಟಿ ಕ್ವಶನ್ ಇಲ್ಲ. ಅವ್ರು 4 ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದು ಇನ್ಕರೆಕ್ಟ್ ಅಂತ ಕೇಳ್ತಾ ಇದ್ದಾರೆ. ಇನ್ಕರೆಕ್ಟ್ ಯಾವುದು ಅಂತ ಹೇಳ್ಬಿಟ್ಟು ಮೊದಲನೇ ಸ್ಟೇಟ್ಮೆಂಟ್ ಓದಿ. ದ ಪ್ರೊಬಾಬಿಲಿಟಿ ದಟ್ ಮೋರ್ ದ್ಯಾನ್ 3 molecules ಕೆನ್ ಕೊಲೈಡ್ ಆ್ಯಂಡ್ ರಿಯಾಕ್ಟ್ ಸೈಮಲ್ಟೇನಿಯಸ್ಲಿ ಇಸ್ ವೆರಿ ಸ್ಮಾಲ್. ಹೌದು, 3 molecules ಅಟ್ ಎ ಟೈಮ್ ಕೊಲೈಡ್ ಆಗೋದು ತುಂಬಾ ರೇರ್, ಅದು ತುಂಬ ಕಾಮನ್ ಅಲ್ಲ, ಹೌದಲ್ವಾ. ಅಂದರೆ ಮೊದಲನೇ ಸ್ಟೇಟ್ಮೆಂಟು ಕರೆಕ್ಟಾಗಿದೆ. ಬಟ್ ಅವ್ರು ಕೇಳ್ತಾ ಇರೋದು ಇನ್ಕರೆಕ್ಟು. ಹಾಗಿದ್ರೆ 1 ಅಂತ ಎಲ್ಲಿದೆ ಆಪ್ಷನ್ ತೆಗ್ಬಿಡೋಣ. ಈಗ ಆಪ್ಷನ್ ಏನಲ್ಲಿ 1 ಇದೆಯಲ್ಲ, ಇದನ್ನು ತೆಗ್ಬಿಡೋಣ. ಬಿಕಾಸ್ 1 ಈಸ್ ನಾಟ್ ಇನ್ಕರೆಕ್ಟ್, ಅದು ಕರೆಕ್ಟ್ ಇದೆ. ಅದರಿಂದ ಆಪ್ಷನ್ A ಆಗೋಕ್ಕೆ ಸಾಧ್ಯ ಇಲ್ಲ. ಎರಡನೇದು ಬನ್ನಿ. there can be only 3 values for the order of the reaction, that is 0, 1st and 2nd. ಕರೆಕ್ಟಾ? ಇಲ್ಲ, 0 ಇರ್ಬೋದು, ಫಸ್ಟ್ ಬರ್ಬೋದು, ಸೆಕೆಂಡ್ ಥರ್ಡ್ ಆರ್ಡರ್ ಬರ್ಬೋದು, ಹೌದಲ್ವಾ. ಅದರಿಂದ ಸೆಕೆಂಡ್ ಸ್ಟೇಟ್ಮೆಂಟು ತಪ್ಪಿದೆ. ಸೆಕೆಂಡ್ ಸ್ಟೇಟ್ಮೆಂಟ್ ತಪ್ಪು ಅಂತ ಎಲ್ಲಿದೆ ನಿಮಗೆ, C-ನಲ್ಲೂ ಇದೆ, D-ನಲ್ಲೂ ಇದೆ. ಸೊ D-ನಲ್ಲಿ ಸೆಕೆಂಡ್ ಓನ್ಲಿ ಅಂತಿದೆ, C-ನಲ್ಲಿ 2 and 4 ಅಂತಿದೆ. ಹಾಗೇನು ಮಾಡೋಣ, 4 ಚೆಕ್ ಮಾಡೋಣ. ಓಕೆ. ದೇರ್ ಕ್ಯಾನ್ ಬಿ ಇನ್ಫೈನೈಟ್ ನಂಬರ್ ವ್ಯಾಲ್ಯೂಸ್ ಫಾರ್ ಆರ್ಡರ್. ಇನ್ಫೈನೈಟ್ ನಂಬರ್ ಇರಲ್ಲ. ಸೊ ಅದರಿಂದ 2 ಸ್ಟೇಟ್ಮೆಂಟ್ ತಪ್ಪಿದೆ, ದಟ್ ಈಸ್ ಆಪ್ಷನ್ C ಆಗುತ್ತೆ ಇದಕ್ಕೆ. ಓಕೆನಾ. 9th one ನೋಡಿ, ಇದು ಮಾಡಲ್ ಪೇಪರ್ಲೇ ಇದ್ದಿದ್ದು ಕ್ವಶನ್ನು, ಪ್ರಿಪ್ರೇಟಲ್ಲಿ ಬಂದಿದ್ದು ಕ್ವಶನ್ನು. ವಿಚ್ ಆಫ್ ದ ಫಾಲೋವಿಂಗ್ ಗ್ರೂಪ್ ವೆನ್ ಪ್ರೆಸೆಂಟ್ ಅಟ್ ಪ್ಯಾರಾ ಪೊಸಿಷನ್ ಇನ್ಕ್ರೀಸಸ್ ದ ಬೇಸಿಕ್ ಸ್ಟ್ರೆಂತ್ ಆಫ್ ಅನಿಲಿನ್ ಅಂತ ಹೇಳಿದ್ರೆ NH2, ಬಿಕಾಸ್ ಇಟ್ ಶೋ +I ಎಫೆಕ್ಟ್ ಅಲ್ವಾ. ಸೊ ಅದರಿಂದ NH2 ಇದ್ರೇನಾಗುತ್ತೆ, ಬೇಸಿಕ್ ಸ್ಟ್ರೆಂತು ಜಾಸ್ತಿ ಆಗುತ್ತೆ ಅನಿಲಿನ್ಗೆ NH2 ಅಟ್ಯಾಚ್ ಮಾಡೋದ್ರಿಂದ. 10th one ಅಷ್ಟೇ ರಿಪೀಟೆಡ್ ಕ್ವಶನ್ನು. ಅಪೋಲೋ ಸ್ಪೇಸ್ ಪ್ರೋಗ್ರಾಮಲ್ಲಿ ನಾವು ಎಲೆಕ್ಟ್ರಿಕ್ ಪವರ್ ಯೂಸ್ ಮಾಡುವಂಥ ಸೆಲ್ ಯಾವುದು, ಹೈಡ್ರೋಜನ್ ಆಕ್ಸಿಜನ್ ಫ್ಯೂಯಲ್ ಸೆಲ್ಲು.
ಇನ್ನು 11th ನಾನು ನಿಮಗೆ ನೇಮಿಂಗ್ ರಿಯಾಕ್ಷನ್ಸಲ್ಲಿ ಹೇಳ್ಕೊಟ್ಟಿದ್ದೆ. ಐಸೋಪ್ರೋಪಲ್ ಮೆಗ್ನೀಷಿಯಂ ಬ್ರೋಮೈಡ್, ಎನ್ ಪ್ರೋಪಲ್ ಮೆಗ್ನೀಷಿಯಂ ಬ್ರೋಮೈಡ್, ಯಾವುದೇ ಆಗಲಿ ಬ್ರೋಮೈಡ್ ಗ್ರಿಗ್ನಾರ್ಡ್ ರಿಯೇಜೆಂಟಿಗೆ ವಾಟರ್ ಆ್ಯಡ್ ಮಾಡೋದ್ರಿಂದ ಏನಾಗುತ್ತೆ, MgBr ಎಲಿಮಿನೇಟ್ ಆಗಿ ಅದಕ್ಕೆ RH ಬರುತ್ತೆ. ಅಂದರೆ ಅದು ಅಲ್ಕೇನ್ ಆಗುತ್ತೆ, ಅಲ್ಟಿಮೇಟ್ಲಿ ಅಲ್ಕೇನ್ ಆಗುತ್ತೆ. ಯಾವುದೇ ಹ್ಯಾಲೋ ಆಲ್ಕೇನ್ ವಾಪಸ್ ಬರಲ್ಲ, ಆಲ್ಕೋಹಾಲು ಬರಲ್ಲ ನಿಮಗೆ. ಫಸ್ಟ್ 3 ಆಪ್ಷನ್ ನೋಡಿ, ಬ್ರೋಮೈಡ್ ಅಂತಿದೆ, ಆಲ್ಕೋಹಾಲ್ ನೋ, ಬರೋದೇ ಆಲ್ಕೇನು. ಗ್ರಿಗ್ನಾರ್ಡ್ ರಿಯೇಜೆಂಟ್ಗೆ ನೀವು ಹೈಡ್ರೋಲಿಸಿಸ್ ಮಾಡೋದ್ರಿಂದ ಇವು ಡೆಫಿನೆಟ್ಲಿ ಗೆಟ್ ಆಲ್ಕೇನ್ ಮಾತ್ರ. ಇಲ್ಲಿ ಆಲ್ಕೇನ್ಸಲ್ಲಿ ಯಾವುದೂ ಇಲ್ಲ, 3ರಲ್ಲೂ ಆಲ್ಕೇನ್ಸ್ ಇಲ್ಲ, ಇರೋದೇ ಲಾಸ್ಟ್ ಆಪ್ಷನ್ ಮಾತ್ರ. ಅದರಿಂದ ಆಪ್ಷನ್ ಡಿ ಕರೆಕ್ಟ್ ಆಗುತ್ತೆ. ಪ್ರೋಪೇನ್ ಆ್ಯಂಡ್ ಪ್ರೋಪೇನೇ ಬರುತ್ತೆ. ಓಕೆನಾ. ಬೇಕಾದ್ರೆ ಈಗ ಐಸೋಪ್ರೋಪಲ್ ಮೆಗ್ನೀಷಿಯಂ ಬ್ರೋಮೈಡ್ ಅಂದರೆ ಹಿಂಗೆ ಬರೀತೀವಿ ಅಲ್ವಾ. ಇದಕ್ಕೆ ವಾಟರ್ ಆ್ಯಡ್ ಮಾಡಿದ್ರೆ ಏನಾಗುತ್ತೆ, ನಿಮಗೆ ಇಲ್ಲಿ H ಬರುತ್ತೆ. ಇಟ್ಸ್ ನಥಿಂಗ್ ಬಟ್ ಪ್ರೋಪೇನ್. ಹಾಗೆ ಇನ್ನೊಂದು ಏನು ಹೇಳಿದ್ದಾರೆ, ಎನ್ ಪ್ರೋಪಲ್ ಮೆಗ್ನೀಷಿಯಂ ಬ್ರೋಮೈಡ್. ಎನ್ ಪ್ರೋಪಲ್ ಮೆಗ್ನೀಷಿಯಂ ಬ್ರೋಮೈಡ್ ಅಂದರೆ ಹಿಂಗೆ ಬರೀತೀವಿ. ಇದಕ್ಕೂ ಕಟ್ ಮಾಡಿ H ಹಾಕಿದ್ರೆ ಏನಾಗುತ್ತೆ, ನಿಮಗೆ ಪ್ರೋಪೇನೇ ಬರ್ತದೆ. ಓಕೆನಾ. ಇನ್ನು 12th ಅಷ್ಟೇ ಪ್ರಿಪ್ರೇಟರಿ ಪೇಪರಲ್ಲಿತ್ತು ನಿಮಗೆ, ಮಾಡೆಲ್ ಪೇಪರಲ್ಲೇ ಇತ್ತು. ಒಂದ್ರದ್ದು ಮೋಲ್ ಫ್ರ್ಯಾಕ್ಷನ್ 0.5 ಇದೆ ಅಂತ ಹೇಳಿದ್ರೆ ದ ನಂಬರ್ ಆಫ್ ಮೋಲ್ಸ್ ಆಫ್ ಕಾಂಪೊನೆಂಟ್ A ಆ್ಯಂಡ್ B ಎರಡರದ್ದು ಈಕ್ವಲ್ ಇರುತ್ತೆ ಅಂತ ಅರ್ಥ ಅಲ್ವಾ. ಸೇಮ್ ಕ್ವಶನ್ ನಾನು ಮಾಡಿದ್ದೀನಿ, ನೋಡ್ಕೊಳ್ಳಿ. ಇನ್ನು ಇದು ಅಷ್ಟೇ 13th ಇದೆಯಲ್ಲ, ಇದು ಮಾಡೆಲ್ ಪೇಪರ್ಸ್ಗಳಲ್ಲಿ ಇರಲಿಲ್ಲ. ಬಟ್ ಕೆಲವೊಂದು ಆಕ್ಸಿಡೇಷನ್ ಸ್ಟೇಟನ್ನು ಬೇರೆ ಪ್ರೀವಿಯಸ್ ಇಯರ್ ಪೇಪರಲ್ಲಿ ಇತ್ತು. ಹೈಯೆಸ್ಟ್ ಆಕ್ಸಿಡೇಷನ್ ಆಕ್ಟಿನೈಟ್ಸಲ್ಲಿ ಹೈಯೆಸ್ಟ್ ಆಕ್ಸಿಡೇಷನ್ ಸ್ಟೇಟನ್ನು ಎಕ್ಸಿಬಿಟ್ ಮಾಡುವಂಥ ಎಲಿಮೆಂಟ್ ಯಾವುದು ಅಂತ ಕೆಲವೊಂದೆರಡು ಸಲ ಕೇಳಿದ್ದಾರೆ. ಪ್ಲುಟೋನಿಯಂ. ಸೊ ಪ್ಲುಟೋನಿಯಮ್ಗೆ ಹೈಯೆಸ್ಟ್ ಬರುತ್ತೆ, ಅಂದರೆ ಪ್ಲುಟೋನಿಯಮ್ಗೆ +7 ಬರಬೇಕು. ಓಕೆ, ಇದಕ್ಕೆ +7 ಬರಬೇಕು. ಸೊ ವಿಗೆ ಎ. ಓಕೆನಾ. ವಿಗೆ ಎ ಅಂತ ಎಲ್ಲೆಲ್ಲಿದೆ ನಿಮಗೆ, ಆಪ್ಷನ್ ಬಿ ಯಲ್ಲಿದೆ, ಆಪ್ಷನ್ ಡಿ ಯಲ್ಲಿದೆ. ಸೊ ಸಿ ಇಲ್ಲ, ಓಕೆ, ಎ ಇಲ್ಲ, ನೋಡ್ದಾಕ್ಬೋಣ. ಇನ್ನು ಮೊದಲೇದೋಣ, ಥೋರಿಯಮ್ ಇಸ್ +4 ಆಕ್ಸಿಡೇಷನ್ ಸ್ಟೇಟನ್ನು ತೋರಿಸುತ್ತೆ ಥೋರಿಯಮ್, ಹೌದಾ. ಸೊ ಥೋರಿಯಮ್ಗೆ 1 ಏನಾಗಬೇಕು, ಇ ಆಗಬೇಕು. ಥೋರಿಯಮ್ದು ಆಕ್ಸಿಡೇಷನ್ ಸ್ಟೇಟ್ ಎಷ್ಟು ಬರುತ್ತೆ, ಇ. 1ಗೆ ಇ ಆಗಬೇಕು. ಸೊ 1ಗೆ ಇ ಅಂತಿರೋದಲ್ಲಿ ನಿಮಗೆ ಆಪ್ಷನ್ ಬಿ, ಅದರಿಂದ ಆಪ್ಷನ್ ಬಿ ಆಗಬೇಕು. ಇದೊಂದು ನ್ಯೂ ಕ್ವಶನ್ನು. 14th ಅಷ್ಟೇ ನ್ಯೂ ಕ್ವಶನ್. ಇದು ಫಸ್ಟ್ ಟೈಮ್ ಕೇಳಿರೋಂಥ ಕ್ವಶನ್, ಚೆನ್ನಾಗಿದೆ. ಲಿಂಕೇಜ್ ಐಸೋಮರ್ಸಲ್ಲಿ ಬರುತ್ತೆ, ಇದು ಟೆಕ್ಸ್ಟ್ ಬುಕ್ಕಲ್ಲಿ ಇದೆ, ಈ ಲೈನ್ ಇದೆ. ಏನಂತ, ಲಿಂಕೇಜ್ ಐಸೋಮರ್ಸ್ ಅಂದರೆ ಲಿಂಕೇಜ್ ಡಿಫ್ರೆಂಟ್ ಇರುತ್ತೆ. ಅವ್ರು ಏನು ಹೇಳ್ತಾ ಇದ್ದಾರೆ, ಈ CO1ಅಲ್ಲಿ NO2 ONO ಫಾರ್ಮಲ್ಲಿ ಇದ್ದಾಗ ಕಲರ್ ಯಾವುದಿರುತ್ತಂತೆ, ರೆಡ್ ಕಲರ್ ಇರುತ್ತೆ ಅಂತ ಹೇಳಿ, ONO ಫಾರ್ಮಲ್ಲಿದ್ದರೆ. ಅದೇ ನೀವು NO2 N ಅಟ್ಯಾಚ್ ಆದರೆ ಕಲರ್ ಏನು ಬರುತ್ತೆ, ಯೆಲ್ಲೋ ಬರುತ್ತೆ. ಇದು ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ. ಟೆಕ್ಸ್ಟ್ ಬುಕ್ ಯಾರು ಥರ ಓದಿರ್ತೀರೋ ಅವ್ರು ಇದನ್ನು ಆನ್ಸರ್ ಮಾಡ್ಬೋದು. ಇನ್ನು 15th 2 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆಲ್ಕೋಹಾಲ್ಸ್ ಆರ್ ಅಸಿಡಿಕ್ ಇನ್ ನೇಚರ್. ಹೌದು. ದ ಅಸಿಡಿಕ್ ಕ್ಯಾರೆಕ್ಟರ್ ಆಲ್ಕೋಹಾಲ್ ಇಸ್ ಡ್ಯೂ ಟು ದ ಪೋಲಾರ್ ನೇಚರ್ ಆಫ್ OH ಬಾಂಡ್. ಕರೆಕ್ಟು, ಮೊದಲನೇ ಸ್ಟೇಟ್ಮೆಂಟ್ ಕರೆಕ್ಟು. ಆಲ್ಕೋಹಾಲ್ಸ್ ಆರ್ ವೀಕರ್ ಆ್ಯಸಿಡ್ಸ್ ದ್ಯಾನ್ ವಾಟರ್ ಅನ್ನೋದು ಕೂಡ ಕರೆಕ್ಟು. ಆಲ್ಕೋಹಾಲ್ಸ್ ಆರ್ ವೀಕರ್ ಅಸಿಡಿಕ್ ದ್ಯಾನ್ ವಾಟರ್. ಆ ವಾಟರ್ ಈಸ್ ಮೋರ್ ಅಸಿಡಿಕ್ ಆಗುತ್ತೆ. ಅದನ್ನು ಎರಡೂ ಸ್ಟೇಟ್ಮೆಂಟು ಸರಿ ಇದೆ. ಸ್ಟೇಟ್ಮೆಂಟ್ 1 ಆ್ಯಂಡ್ ಸ್ಟೇಟ್ಮೆಂಟ್ 2 ಆರ್ ಕರೆಕ್ಟ್. ಓಕೆನಾ, ಆಪ್ಷನ್ ಬಿಗೆ. ಇನ್ನು ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ಹೇಳ್ಬಿಡ್ತೀನಿ ನೋಡಿ. ಆಕ್ಸಿಡೇಷನ್ ಸ್ಟೇಟ್ ಆಫ್ ನಿಕ್ಕಲ್ಲು ಏನಾಗಿರುತ್ತೆ, 0 ಆಗಿರುತ್ತೆ. ಇಟ್ ಈಸ್ 0. ಇಲ್ಲೇ ಬರೆದ್ಬಿಡಲ್ಲ, 16 ಅಂತ ಹಾಕ್ತೀನಿ. ಇನ್ ವಿಲಿಯಮ್ಸನ್ಸ್ ಈಥರ್ ಸಿಂಥಸಿಸ್ ದ ಆಲ್ಕೈಲ್ ಹ್ಯಾಲೈಡ್ ಈಸ್ ಅಲೌಡ್ ಟು ರಿಯಾಕ್ಟ್ ವಿತ್ ಸೋಡಿಯಂ ಆಲ್ಕಾಕ್ಸೈಡ್ ಜೊತೆಗೆ ರಿಯಾಕ್ಟ್ ಆಗಬೇಕು. 17. ದ ಕಾರ್ಬೋಹೈಡ್ರೇಟ್ ವಿಚ್ ರೆಡ್ಯೂಸ್ ಫೆಲ್ಲಿಂಗ್ ಸೊಲ್ಯೂಷನ್ ಆ್ಯಂಡ್ ಟಾಲನ್ಸ್ ರಿಯೇಜೆಂಟ್ ಆರ್ ಕಾಲ್ಡ್ ರೆಡ್ಯೂಸಿಂಗ್ ಶುಗರ್ಸ್. ತುಂಬ ಈಸಿ ಇದೆ ಇದು ಕ್ವಶನ್ಸು. ದ ಲೋಯರ್ ಇಲ್ಲಿ ಸ್ವಲ್ಪ ನಿಮಗೆ ಕನ್ಫ್ಯೂಸ್ ಆಗ್ಬೋದು. ಯಾರು ಫಿಸಿಕಲ್ ಪ್ರಾಪರ್ಟೀಸ್ ಓದಿರ್ತಾರೋ ಆಲ್ಡಿಹೈಡ್ ಕೀಟೋನ್ಸಲ್ಲಿ ಅವ್ರು ಆನ್ಸರ್ ಮಾಡ್ಬೋದು. ಲೋಯರ್ ಆಲ್ಡಿಹೈಡ್ಸ್ ಹ್ಯಾವ್ ಶಾರ್ಪ್ ಪ್ಲೆಸೆಂಟ್ ಓಡರ್ ಇರುತ್ತೆ, ಪಂಜೆಂಟ್ ಓಡರ್ ಇರುತ್ತೆ. ಇದು ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಅವರು ಡೈರೆಕ್ಟಾಗಿ ಪ್ಲೆಸೆಂಟ್ ಓಡರ ಪಂಜೆಂಟ್ ಅಂತ ಹೇಳಿಲ್ಲ. ಅಲ್ಲಿ ಫಿಸಿಕಲ್ ಪ್ರಾಪರ್ಟೀಸಲ್ಲಿ ಏನು ಹೇಳ್ತಾರೆ ಅಂದರೆ, ಆ್ಯಸ್ ದ ನಂಬರ್ ಆಫ್ ಕಾರ್ಬನ್ ಆಟಮ್ ಇನ್ಕ್ರೀಸಸ್ ಪಂಜೆಂಟ್ ಓಡರ್ ಡಿಕ್ರೀಸ್ ಆಗುತ್ತೆ ಅಂತ ಹೇಳಿದ್ದಾರೆ. ಅಂದರೆ ಲೋಯರ್ ಆಲ್ಡಿಹೈಡ್ಸ್ಗೆ ಏನಿರುತ್ತೆ, ಶಾರ್ಪ್ ಪಂಜೆಂಟ್ ಓಡರ್ ಇರುತ್ತೆ ಅಂತ ಬರಿಬೇಕಾಗುತ್ತೆ. ಇಲ್ಲಿ ಸ್ವಲ್ಪ ಸ್ಟೂಡೆಂಟ್ಸು ಮಿಸ್ಟೇಕ್ ಮಾಡೋ ಚಾನ್ಸಸ್ ಇರುತ್ತೆ. ಇನ್ನು ವ್ಯಾಂಟೋ ಫ್ಯಾಕ್ಟರ್ ಫಾರ್ ನಾನ್ ಎಲೆಕ್ಟ್ರೋಲೈಟ್ ಸೊಲ್ಯೂಷನ್ ಈಸ್ 1 ಇರುತ್ತೆ. ವ್ಯಾಂಟೋ ಫ್ಯಾಕ್ಟರ್ ಯಾವಾಗಲೂ ನಾನ್ ಎಲೆಕ್ಟ್ರೋಲೈಟ್ಗೆ, ದಟ್ ಈಸ್ 20. ಇದಿಷ್ಟು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆಯಿತು. ನಾನು ನಿಮಗೆ ನ್ಯೂಮರಿಕಲ್ಸ್ ಮಾಡಿದ್ದೆ, ಮೆಕ್ಯಾನಿಸಮ್ಸ್ ಮಾಡಿದ್ದೆ. ಸೊ 3 ಮಾರ್ಕ್ಸ್ ಎಲ್ಲ ಕಂಪಲ್ಸರಿ ಕ್ವಶನ್ಸ್ ಇದ್ದಾವೆ ನೋಡಿ. ವೇಲೆನ್ಸ್ ಬಾಂಡ್ ಥಿಯರಿ ಇದೆ, ಇಲ್ಲಿ ನಿಮಗೆ SN2 ಮೆಕ್ಯಾನಿಸಮ್ ಇದೆ, ಆಫ್ ಲೈಫ್ ರಿಯಾಕ್ಷನ್ ಇದೆ. ಏನು ತುಂಬ ಕಷ್ಟ ಏನಿಲ್ಲ ಕ್ವಶನ್ ಪೇಪರ್. ಮತ್ತು ಪ್ರಿಪ್ರೇಷನ್ ಆಫ್ ಪೊಟ್ಯಾಷಿಯಮ್ ಡೈಕ್ರೋಮೇಟ್ ನೋಡಿ, ಈಸಿ ಕೊಟ್ಟಿದ್ದಾರೆ. ಅವರೇ ಬ್ಯಾಲೆನ್ಸ್ ಮಾಡಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಮಾತ್ರ ಬರೆದ್ರೆ ಸಾಕು. ಓಕೆ. ಇನ್ನು IUPAC ಮತ್ತು CO ಎಷ್ಟು ಬ್ರಿಡ್ಜ್ ಇರುತ್ತೆ ಅಂತೆಲ್ಲ ಕೇಳಿದ್ದಾರೆ. ಇನ್ನು ಫಸ್ಟ್ ಆರ್ಡರ್ ಡೆರೈವೇಷನ್ ಕೇಳಿದ್ದಾರೆ, ಕೇಳಿದ್ದಾರೆ, ಐಡಿಯಲ್ ಸೊಲ್ಯೂಷನ್ನು. ಸೊ ಆರಾಮಾಗಿ ಆನ್ಸರ್ ಮಾಡ್ಬೋದು ಈ ಕ್ವಶನ್ಸ್ ಎಲ್ಲ ನೀವು. ಇನ್ನು ಆರ್ಗ್ಯಾನಿಕ್ ಕೆಮಿಸ್ಟ್ರಿಗೆ ಬಂದರೆ ಯಾವುದು ಬಯೋಮಾಲಿಕ್ಯೂಲ್ಸ್ 3 ಕ್ವಶನ್ಸು ಈಸಿ ಇದೆ. 36 ಸೇಮ್ ಮಾಡೆಲ್ ಪೇಪರ್ ಇದ್ದಿದ್ದು ಕ್ವಶನ್ನೇ, ಫಿಂಕಲ್ಸ್ಟೈನ್ ರಿಯಾಕ್ಷನ್ನು ಆ್ಯಸ್ ಇಟ್ ಈಸ್ ಕೇಳಿದ್ದಾರೆ. 2 ಕ್ವಶನ್ ನೋಡಿ, ಇದಿಷ್ಟು ಆ್ಯಸ್ ಇಟ್ ಈಸ್ ಇದೆ, ಮಾಡೆಲ್ ಪೇಪರ್ ಹೇಗಿತ್ತು ಹಾಗೆ.
ಇನ್ನು ಗ್ಯಾಬ್ರಿಲ್ ಥ್ಯಾಲಮೈಡು ಯಾವುದು ಪ್ರಿಪ್ರೇಟರಿ ಪೇಪರಲ್ಲಿ ಬಂದಿತ್ತು. ಕಾರ್ಬಲಮಿನ್ ರಿಯಾಕ್ಷನು ನೇಮಿಂಗ್ ರಿಯಾಕ್ಷನ್ಸಲ್ಲಿ ಮಾಡಿದ್ದೀನಿ ಎರಡೂ ಕೂಡ. ಸೊ 5 ಮಾರ್ಕ್ಸ್ ಈಸಿಯಾಗಿ ತೆಗಿಬೋದು ಅದರಲ್ಲಿ. ನೆಕ್ಸ್ಟು ಮೆಕ್ಯಾನಿಸಮ್ ಕೇಳಿದ್ದಾರೆ. ಡಿಹೈಡ್ರೇಷನ್ ಆಫ್ ಎಥನಾಲ್ ಟು ಈಥಿನ್ ಅದನ್ನು ಹೇಳಿದ್ದೆ. ಇನ್ನು 2 ಆಲ್ಕೋಹಾಲ್ ರಿಯಾಕ್ಷನ್ನು ಫಿನಾಲ್ ರಿಯಾಕ್ಷನ್, ಒಂದು ಬೆನ್ಸೋಕ್ವಿನೋನ್ ಬರುತ್ತೆ, ಇನ್ನೊಂದು 2,4,6 ಟ್ರೈಬ್ರೋಮೋ ಫಿನಾಲ್ ಬರುತ್ತೆ. ಸೊ ಈ ಕ್ವಶನ್ನು ಕೂಡ ಮಾಡಿದ್ದೀನಿ ನಾನು ನಿಮಗೆ ಪೇಪರ್ಸಲ್ಲಿ ನೋಡ್ಕೊಳ್ಳಿ ರಿವಿಷನ್ ಕ್ಲಾಸಲ್ಲಿ. ಇದು HVZ ರಿಯಾಕ್ಷನ್ನು ಮಾಡಿದ್ದೀನಿ, ಕ್ರೋಮಲ್ ಇಟಾರ್ಡ್ ರಿಯಾಕ್ಷನ್ನ ಮಾಡಿದ್ದೀನಿ ಅಲ್ವಾ. ಸೊ ಆಲ್ಮೋಸ್ಟ್ ಎಲ್ಲ ರಿಪೀಟೆಡ್ ಕ್ವಶನ್ನೇ, ಈಸಿಯಾಗಿ ಮಾಡ್ಬೋದಿತ್ತು. ಓಕೆ, ಇನ್ನು ನ್ಯೂಮರಿಕಲ್ಸ್ ನೋಡಿ. ನ್ಯೂಮರಿಕಲ್ಸ್ ನಾನು ಲಾಸ್ಟ್ 2 ಡೇಸ್ ಮುಂಚೆ ನಿಮಗೆ ಎಕ್ಸಾಮ್ಗೆ 2 ಡೇಸ್ ಮುಂಚೆ ಅಪ್ಲೋಡ್ ಮಾಡಿದೆ. ನ್ಯೂಮರಿಕಲ್ಸ್ ಆಫ್ ಆಲ್ ಮಾಡಲ್ ಪೇಪರ್ 3 ಅಂತ ಹೇಳ್ಬಿಟ್ಟು. ಸೇಮ್ ಕ್ವಶನ್ ಬಂದಿದೆಯಾ ನೋಡಿ, ಬೇಕಾದ್ರೆ ತೆಗೆದು, ಬಂದಿಲ್ಲ ಅಂದರೆ ಹೇಳಿ. ಸೇಮ್ ಕ್ವಶನ್ನು 80% ಬಂದಿದೆ. ಆಮೇಲೆ ರೇಟ್ ಕಾನ್ಸ್ಟೆಂಟ್ ಕೊಟ್ಟಿದ್ದಾರೆ. ಲಾಗ್ಗೆ ಕ್ಯಾಲ್ಕುಲೇಟ್ ದ EA ವ್ಯಾಲ್ಯೂ. ಸೊ ಇದೊಂದು ಇರಲಿಲ್ಲ, ನೀವು ಬಟ್ ಮಾಡ್ಕೋಬೇಕಾಗತ್ತೆ. ಇದೊಂದು ಕ್ವಶನ್ ಇರಲಿಲ್ಲ, ಬಟ್ ಮಾಡ್ಬೋದು. ಹೇಗೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ನಾನು ನಿಮಗೆ. ಇದೇ ಥರದ್ದು ವ್ಯಾಲ್ಯೂಸ್ ಹೇಳ್ಕೊಟ್ಟಿದೆ ಕ್ವಶನ್. ಲಾಗ್ಗೆ ಸೇಮ್ ಕ್ವಶನ್ನು, ಬಟ್ ವ್ಯಾಲ್ಯೂ ಸ್ವಲ್ಪ ಡಿಫ್ರೆಂಟ್ ಇರ್ಬೋದೇನೋ ಬಂದಿತ್ತು. 2 ಕ್ವಶನ್ ಆಯಿತಾ. ನೆಕ್ಸ್ಟು ಫ್ರೀಸಿಂಗ್ ಪಾಯಿಂಟು ನಾನು ಬಾಯ್ಲಿಂಗ್ ಪಾಯಿಂಟ್ ಮೇಲೆ ಹೇಳ್ಕೊಟ್ಟಿದ್ದೆ, ಇಲ್ಲಿ ಫ್ರೀಸಿಂಗ್ ಪಾಯಿಂಟ್ ಮೇಲೆ ಕೊಟ್ಟಿದ್ದೆ. ಈಸಿ ಕ್ವಶನ್. ಯಾರ್ಯಾರು ಮೋಲಾರ್ ಮಾಸ್ದು ವೀಡಿಯೋಸ್ ನೋಡಿದ್ರು ಅನ್ನೋದು ಅವರೆಲ್ಲರೂ ಕೂಡ ಆನ್ಸರ್ ಮಾಡ್ಬೋದು. 3 ಕ್ವಶನ್ ಆಯಿತು. ಆ್ಯಂಡ್ ಕ್ಯಾಲ್ಶಿಯಂ ಕ್ಲೋರೈಡು ಸೇಮ್ ಮಾಡಲ್ ಪೇಪರಲ್ಲಿತ್ತು. ಇದನ್ನು ಸಾಲ್ವ್ ಮಾಡಿದ್ದೀನಿ ಅವತ್ತು ಆ ವೀಡಿಯೋದಲ್ಲಿ. ಎಷ್ಟು ಪ್ರಾಬ್ಲಮ್ಸ್ ಆಯ್ತಪ್ಪ? 1 2 3 4 ಪ್ರಾಬ್ಲಮ್ಸ್ ಇಲ್ಲೇ ಆಯಿತು. ಅಲ್ಲಿ ಬೇಕಾಗಿರೋದು 3. ಇನ್ನೊಂದು ಫಸ್ಟ್ 40% ಕ್ಯಾಲ್ಕುಲೇಟ್ ಆಫ್ ಲೈಫ್ ಆಫ್ ದ ರಿಯಾಕ್ಷನ್. ಇದು ಕೂಡ ಸೇಮ್ ಕ್ವಶನ್ ಮಾಡಿದ್ದೀನಿ. ಅಲ್ಲಿ ಉಲ್ಟಾ ಮಾಡಿದರು. ನಮ್ಮ ಮಾಡಲ್ ಪೇಪರ್ಲಿ ಏನಾಗಿತ್ತು, ಟಿ ಆಫ್ ಕೊಟ್ಟಿದ್ರು, ಟಿ ಕೇಳಿದರು. ಇಲ್ಲಿ ಟಿ ಕೊಟ್ಟಿದ್ದಾರೆ, ಟಿ ಆಫ್ ಕೇಳ್ತಾರೆ ಅಷ್ಟೇ. ಕೆ ಕಂಡಿಡ್ಕೊಂಡು ಟಿ ಆಫ್ ಕಂಡುಹಿಡಿಬೇಕು. ಸೊ ತುಂಬ ಈಸಿ ಇದೆ ಮಾಡಲ್ ಪೇಪರ್. ಈ ಸಲದ್ದು ಕ್ವಶನ್ ಪೇಪರು ತೀರಾ ಟಫ್ ಅಂತಿಲ್ಲ, ಬಟ್ ಔಟ್ ತೆಗೆಯೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ನಿಮಗೆ. ಕೆಲವೊಂದು 2-3 ಕ್ವಶನ್ನು MCQನಲ್ಲಿ 1-2-3 ಕ್ವಶನ್ನು ನೀವು ಫಸ್ಟ್ ಟೈಮ್ ಅದನ್ನು ನೋಡ್ತಾ ಇರೋದು. ಯಾವುದೇ ಮಾಡಲ್ ಪೇಪರಲ್ಲಿ ಪ್ರಿಪ್ರೇಟರಿ ಪೇಪರ್ಸಲ್ಲಿ ಇರಲಿಲ್ಲ. ಅದರಿಂದ ಆ 2 ಕ್ವಶನ್ಸ್ ನಿಮಗೆ ಸ್ವಲ್ಪ ಟಫ್ ಅಂತ ಅನಿಸ್ಬೋದು. ಅದರ್ವೈಸ್ ದ ಕ್ವಶನ್ ಪೇಪರ್ ವಾಸ್ ಈಸಿ. ಎಲ್ಲರೂ ಸ್ಕೋರ್ ಮಾಡ್ಬೋದು. ಔಟ್ ತೆಗೆಗೆ ಮಾತ್ರ 1-2 ಕ್ವಶನ್ನು ಟಫ್ ಇದೆ. ಓಕೆನಾ. ಸೊ ಇದಿಷ್ಟು ಪೇಪರ್ ಅನಾಲಿಸಿಸ್ ಮತ್ತು ಆನ್ಸರ್ಸ್ ಫಾರ್ MCQ ಕ್ವಶನ್ಸು. ಸೊ ನೋಡ್ಕೊಳ್ಳಿ, ನಿಮ್ಮ ರಿಸಲ್ಟ್ಸ್ಗೆ ಒಳ್ಳೆಯದಾಗಲಿ. ನೆಕ್ಸ್ಟ್ ನಾನು KCET ವೀಡಿಯೋಸ್ನ ಸ್ಟಾರ್ಟ್ ಮಾಡ್ತೀನಿ. ನಿಮಗೆ CET ಎಕ್ಸಾಮ್ ಇದೆ ಅಲ್ವ, ಇದು ಅಬೋರ್ಡ್ ಆದಮೇಲೆ. ಸೊ KCETದು PYQನ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಹೀಗೆ ಫಾಲೋ ಮಾಡ್ತಾ ಇದ್ದೀರೋ ಹಾಗೆ KCET ವೀಡಿಯೋಸ್ನು ಫಾಲೋ ಮಾಡಿ. ಡೆಫಿನೆಟಾಗಿ ನೀವು ಕಾಂಪಿಟೇಟಿವ್ ಎಕ್ಸಾಮಲ್ಲೂ ಸ್ಕೋರ್ ಮಾಡೋಕ್ಕೆ ನಿಮಗೆ ತುಂಬಾ ಅನುಕೂಲ ಆಗುತ್ತೆ. ಓಕೆನಾ. ಸೊ ನನಗೆ ನಂದು ವೀಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ವೀಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಹಾಗೆ ಮರೀದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದೆ KCET ಮತ್ತು NEET ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಅದು ನಿಮ್ಗೆ ತಲುಪಬೇಕು, ಗೊತ್ತಾಗಬೇಕು ಅಂದರೆ ಚಾನಲ್ನ ಬೇಗ ಸಬ್ಸ್ಕ್ರೈಬ್ ಮಾಡ್ರಪ್ಪ. ಓಕೆನಾ. ಸೊ ಟೇಕ್ ಕೇರ್. ಥ್ಯಾಂಕ್ ಯು.